ಓಂ ಶಾಂತಿ. ಅವ್ಯಕ್ತ ಬಾಬ್ದಾದ 18/1/2009। 40 वर्ष की अव्यक्त पालना का रिटर्न। शुभ चिंतक बनो, शुभ चिंतन करो, शुभ वृत्ति से शुभ वायुमंडल बनाओ तथा जीरो और हीरो की स्मृति में रहो। ಬಾಬಾ ಹೇಳ್ತಾರೆ, 40 ವರ್ಷದ ಅವ್ಯಕ್ತ ಪಾಲನೆಯ ರಿಟರ್ನ್. ಸಾಕಾರದ ಪಾಲನೆ 32 ವರ್ಷ, ಅವ್ಯಕ್ತ ವರ್ಷದ 40 ವರ್ಷದ ಅವ್ಯಕ್ತ ಪಾಲನೆಯ ರಿಟರ್ನು. ಶುಭ ಚಿಂತಕರು ಆಗಿ ಶುಭ ಚಿಂತನೆ ಮಾಡಿ ಶುಭ ವೃತ್ತಿಯಿಂದ ಶುಭ ವಾಯುಮಂಡಲವನ್ನು ಮಾಡಿ ಹಾಗೂ ಜೀರೋ ಮತ್ತು ಹೀರೋ ಸ್ಮೃತಿಯಲ್ಲಿ ಇರಿ. ಝೀರೋ ಮತ್ತು ಹೀರೋ ಸ್ಮೃತಿಯಲ್ಲಿ ಇರಿ. आज बाप दादा चारों ओर के अपने सेवा के साथी बच्चों से मिलने आए हैं. इंदु बाप दादा 4 ಕಡೆಯ ತನ್ನ ಸೇವೆಯ ಜೊತೆಗಾರ ಮಕ್ಕಳೊಂದಿಗೆ ಮಿಲನ ಮಾಡಲಿಕ್ಕಾಗಿ ಬಂದಿದ್ದಾರೆ. ಸೇವೆಯ ಜೊತೆಗಾರ ಮಕ್ಕಳೊಂದಿಗೆ ಮಿಲನ ಮಾಡಲಿಕ್ಕೆ ಬಂದಿದ್ದಾರೆ. आदि सेवा के साथी और साथ में और भी सेवा के साथी बन बहुत अच्छी सेवा की वृद्धि कर रहे हैं. आदि ಸೇವೆಯ ಜೊತೆಗಾರರು ಮತ್ತು ಜೊತೆಯಲ್ಲಿ ಇನ್ನೂ ಸಹ ಸೇವೆಯ ಜೊತೆಗಾರರಾಗಿ ಬಹಳ ಒಳ್ಳೆಯ ಸೇವೆಯ ವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಆದಿಯ ಸೇವೆಯ ಜೊತೆಗಾರರು ಮತ್ತು ಜೊತೆಯಲ್ಲಿ ಸೇವೆಯ ಜೊತೆಗಾರರಾಗಿ ಬಹಳ ಒಳ್ಳೆಯ ಸೇವೆಯ ವೃದ್ಧಿ ಮಾಡ್ತಾ ಇದ್ದಾರೆ ಈಗಿನ ಸೇವಾದಾರಿ ಮಕ್ಕಳನ್ನು ಸಹ. तो बाप दादा अपने साथियों को देख खुश हो रहे हैं. ಅಂದಾಗ ಬಾಪ್ ದಾದಾ ತನ್ನ ಜೊತೆಗಾರರನ್ನು ನೋಡಿ ಖುಷಿ ಪಡ್ತಾ ಇದ್ದಾರೆ. और दिल में गीत गा रहे हैं. ಮತ್ತೆ ಹೃದಯದಲ್ಲಿ ಹಾಡು ಹಾಡ್ತಾ ಇದ್ದಾರೆ. ವಾಹ್ ಮೇರೆ ವಿಶ್ವ ಪರಿವರ್ತನ್ ಸೇವಾಕೆ ಸಾಥಿ, ವಾಹ್ ನನ್ನ ವಿಶ್ವ ಪರಿವರ್ತನೆಯ ಸೇವೆಯಲ್ಲಿ ಜೊತೆಗಾರರು. ಆಹಾ ಅಂತಿದ್ದಾರೆ ಬಾಬಾ. आज अमृत वेले से चारों ओर स्नेह की मालाएं बाप दादा को डाल रहे थे. ಇಂದು ಅಮೃತ ವೇಳೆಯಿಂದ 4 ಕಡೆಯ ಸ್ನೇಹದ ಮಾಲೆಗಳು ಬಾಪ್ ದಾದಾರವರಿಗೆ ಹಾಕ್ತಾ ಇದ್ರು. 3 ಪ್ರಕಾರ ಕಿ ಮಾಲಾಯೇ ಥಿ. ಅದರಲ್ಲಿ 3 ಪ್ರಕಾರದ ಮಾಲೆಗಳು ಇದ್ದವು. एक थी बाप समान बनने के उमंग उत्साह की. ಒಂದು ಆಗಿತ್ತು ತಂದೆಯ ಸಮಾನರಾಗುವ ಉಮಂಗ ಉತ್ಸಾಹದ ಮಾಲೆ. ಬಾಬಾ ನಾವು ನಿಮ್ಮ ಸಮಾನ ಆಗ್ತೀವಿ ಅಂತ ಉಮಂಗ ಉತ್ಸಾಹದಿಂದ ಸಂಕಲ್ಪ ಮಾಡ್ತಾ ಇದ್ರಲ್ವ, ಅದೇ ಬಾಬನಿಗೆ ಮಾಲೆ ಆಯಿತು. दूसरी थी अति बिछड़ी हुई बंधन वाली बांधेली ಗೋಪಿಕಾओं की. ಎರಡನೇದಾಗಿತ್ತು ಅತಿ ಅಗಲಿ ಹೋಗಿರುವಂತಹ ಬಂಧನದಲ್ಲಿರುವಂತಹ ಬಾಂಧೇಲಿ ಗೋಪಿಕೆಯರದು. उन्हों की मालाएं तो थी लेकिन चमकते हुए अति अमूल्य आंसुओं की माला भी थी. ಅವ್ರದ್ದು ಮಾಲೆಗಳು ಅಂತೂ ಇದ್ದವು. ಆದರೆ ಆ ಮಾಲೆಗಳಲ್ಲಿ ಒಂದು ವಿಶೇಷತೆ ಏನಿತ್ತು, ಬಾಬಾ ಹೇಳ್ತಾರೆ, ಹೊಳೆಯುತ್ತಿರುವಂತಹ ಅತಿ ಅಮೂಲ್ಯ ಆ ಕಣ್ಣೀರಿನ ಮಾಲೆಗಳು ಇದ್ದವು. एक एक आंसू मोती समान चमक रहे थे.
ಒಂದೊಂದು ಕಣ್ಣೀರಿನ ಹನಿ ಹೇಗೆ ಹೊಳಿತಾ ಇತ್ತು, ಮುತ್ತಿನ ಸಮಾನ ಹೊಳಿತಾ ಇತ್ತು. ಅವ್ರ ತೀಸರಿ ಮಾಲ, ಮೂರನೇ ಮಾಲೆ ಆಗಿತ್ತು. ಕುಚ್ ಕುಚ್ ಬಚ್ಚೋಂಕೆ ಉಲ್ಹನೋಂ ಕಿ ಥಿ, ಕೆಲವು ಮಕ್ಕಳದು ಆಕ್ಷೇಪಣೆಯ ಮಾಲೆ ಆಗಿತ್ತು. ಬಾಬಾ, ನಾವು ಬರೋಷ್ಟರಲ್ಲಿ ಹೋಗ್ಬಿಟ್ರಿ, ನಾವು ಬಂದ ಮೇಲೆ ಹೋಗಬೇಕಾಗಿತ್ತು, ಇಲ್ಲ ನಮ್ಮನ್ನು ಬೇಗ ಕರೆಸ್ಕೊಳ್ಬೇಕಾಗಿತ್ತು, ಈ ಥರ ಆಕ್ಷೇಪಣೆಗಳ ಮಾಲೆಗಳು ಆಗಿತ್ತು. ಒಂದು, ಬಾಬಾ ನಾವು ನಿಮ್ಮ ಸಮಾನ ಆಗ್ತೀವಿ ಅಂತ ಉಮಂಗ ಉತ್ಸಾಹದಲ್ಲಿ ಸಂಕಲ್ಪಗಳನ್ನು ಮಾಡೋದು, ಅದು ಒಂದು ಮಾಲೆ ಆಗಿತ್ತು. ಎರಡನೇದು, ಅತೀ ಅಗಲಿ ಹೋಗಿರುವ ಬಂಧನದಲ್ಲಿರುವ ಬಾಂದೇಲಿ ಗೋಪಿಕೆಯರದು, ಅವ್ರದ್ದು ಮಾಲೆಗಳು ಇತ್ತು. ಹೇಗಿತ್ತು? ಹೊಳಪಿನ ಮಾಲೆಗಳು. ಯಾವುದರಿಂದ ಹೊಳಪು ಬಂದಿತ್ತು? ಬಾಬಾ ಹೇಳ್ತಾರೆ, ಅಮೂಲ್ಯ ಆ ಕಣ್ಣೀರಿನ ಮಾಲೆಗಳದ್ದು ಹೊಳಪು ಇತ್ತು. ಒಂದೊಂದು ಕಣ್ಣೀರಿನ ಹನಿ ಮುತ್ತಿನ ಸಮಾನ ಹೊಳಿತಾ ಇತ್ತು. ಮೂರನೇ ಮಾಲೆ ಕೆಲವು ಮಕ್ಕಳದು ಆಕ್ಷೇಪಣೆಗಳ ಮಾಲೆ ಆಗಿತ್ತು. आज अमृत वेले से लेक सभी में विशेष स्नेह समाया हुआ दिखाई दे रहा था. ಇಂದು ಅಮೃತ ವೇಳೆಯಿಂದ ಹಿಡಿದು ಎಲ್ಲರಲ್ಲಿ ವಿಶೇಷ ಸ್ನೇಹ ಸಮಾವೇಶ ಆಗಿರೋದು ಕಾಣಿಸ್ತಾ ಇತ್ತು. बाप दादा ने विराट रूप जैसे बाहें पसार सब बच्चों को बाहों में समा लिया. बाप दादा ವಿರಾಟ ರೂಪದ ರೀತಿ ತನ್ನ ಬಾಹುಗಳನ್ನು ಚಾಚಿ ಎಲ್ಲ ಮಕ್ಕಳನ್ನು ಬಾಹುಗಳಲ್ಲಿ ಸಮಾವೇಶ ಮಾಡಿಕೊಂಡ್ರು. ವಿರಾಟ ರೂಪದಲ್ಲಿ ಎಷ್ಟೊಂದು ಕೈಗಳನ್ನು ತೋರಿಸ್ತಾರಲ್ವ. वैसे आज का दिन स्नेह के साथ सर्व पावर्स को विल देने भी था. ಬಾಬಾ ಹೇಳ್ತಾರೆ, ಹೇಗೆ ಇಂದಿನ ದಿನ ಸ್ನೇಹದ ಜೊತೆಗೆ ಎಲ್ಲ ಪವರ್ಸು, ಶಕ್ತಿಗಳ ವಿಲ್ ಕೊಡುವಂತಹದ್ದು ಸಹ ಆಗಿತ್ತು. ಏಕ್ ಬಚ್ಚಿ ಕೋ ಹಾತ್ ಮೇ ಹಾತ್ ಮಿಲಾ ಕೆ साथ में सभी बच्चों को शक्ति सेना और पांडव सेना को विल पावर्स की विल की. ಬಾಬಾ ಹೇಳ್ತಾರೆ, ಒಂದು ಮಗುವಿನ ಕೈಯಲ್ಲಿ ಕೈಯನ್ನು ಇಟ್ಟರು. ಯಾವ ಮಗು? ಪ್ರಕಾಶ್ ಮಣಿದಾದ ಇದು. ಕೈಯಲ್ಲಿ ಕೈ ಇಟ್ಟರು, ದೃಷ್ಟಿ ಕೊಡ್ತಾ ಏನು ಮಾಡಿದ್ರು? ವಿಲ್ ಪವರ್ಸ್ ವಿಲ್ ಕೊಟ್ಟರು. ಆದರೆ ಕಾಣಿಸ್ತು, ಅವರೊಬ್ಬರು ಕಾಣಿಸಿದ್ರು. ಜೊತೆಗೆ ಎಲ್ಲ ಮಕ್ಕಳು, ಶಕ್ತಿ ಸೈನ್ಯ, ಪಾಂಡವ ಸೈನ್ಯ ಎಲ್ಲರಿಗೂ ವಿಲ್ ಪವರ್ಸಿನ ವಿಲ್ ಮಾಡಿದ್ರು. ಕಾಣಿಸಿದ್ದು ಅವರೊಬ್ಬರೇ ಕಣ್ಣಿಗೆ ಸ್ಥೂಲದಲ್ಲಿ. ಆದರೆ ಬಾಬಾ ಜೊತೆಯಲ್ಲಿ ಎಲ್ಲ ಮಕ್ಕಳಿಗೂ ವಿಲ್ ಪವರ್ಸ್ನ ವಿಲ್ ಮಾಡಿದ್ರು. ಬಾಪ್ ದಾದಾನೇ ಎಲ್ಲರೂ ಸಹಯೋಗಿಗಳಾಗಬೇಕಲ್ವ. ಪ್ರಕಾಶ್ ಮಣಿದಾದಿ ಒಬ್ಬರೇ ಮಾಡಲಿಕ್ಕಾಗತ್ತಾ? ಎಲ್ಲರೂ ಸಹಯೋಗಿಗಳಾಗಬೇಕಾಗತ್ತಲ್ವ. ಆದರೆ ಕಾಣಿಸ್ತು, ಅವರೊಬ್ಬರ ಕೈಯಲ್ಲಿ ಕೈ ಇಟ್ಟು ದೃಷ್ಟಿ ಕೊಡ್ತಾ ಎಲ್ಲ ತನ್ನ ಶಕ್ತಿಗಳನ್ನು ಧಾರೆ ಎರೆದ್ರು. ಆದರೆ ಜೊತೆಗೆ ಎಲ್ಲ ಮಕ್ಕಳಿಗೂ ತನ್ನ ಶಕ್ತಿಗಳನ್ನು ವಿಲ್ ಮಾಡಿದ್ರು. बाप दादा ने देखा कई बच्चे पांडव भी और शक्तियाँ भी गुप्त रूप से अंतर्मुखी बन पुरुषार्थ में तीव्र गति से चल रहे हैं. ಬಾಪ್ ದಾದಾ ನೋಡಿದ್ರು, ಕೆಲವು ಮಕ್ಕಳು ಪಾಂಡವರು ಸಹ ಶಕ್ತಿಯರು ಸಹ ಗುಪ್ತ ರೂಪದಿಂದ ಅಂತರ್ಮುಖಿಯಾಗಿ ಪುರುಷಾರ್ಥದಲ್ಲಿ ತೀವ್ರ ಗತಿಯಿಂದ ನಡೀತಾ ಇದ್ದಾರೆ. ಗುಪ್ತ ರೂಪದಿಂದ ಅಂತರ್ಮುಖಿಯಾಗಿ, ಬೇರೆಯವ್ರಿಗೂ ಅದು ಕಾಣಿಸೋದಿಲ್ಲ. ಆ ಥರ ಗುಪ್ತ ರೂಪದಿಂದ ಅಂತರ್ಮುಖಿಯಾಗಿ ಪುರುಷಾರ್ಥದಲ್ಲಿ ತೀವ್ರ ಗತಿಯಿಂದ ನಡೀತಾ ಇದ್ದಾರೆ. ಬಾಹರ್ ಸೆ ದಿಖಾಯಿ ನಹಿ ದೇತೆ ಹೈ, ಹೊರಗಡೆಯಿಂದ ಕಾಣಿಸೋದಿಲ್ಲ. ಲೇಕಿನ್ ಪುರುಷಾರ್ಥಿ ಅಚ್ಚೆ ಹೈ, ಆದರೆ ಒಳ್ಳೆ ಪುರುಷಾರ್ಥಿಗಳು ಆಗಿದ್ದಾರೆ.
बाप दादा ने आज सभी बच्चों को विशेष रूप देकर स्नेह की सब्जेक्ट सभी के चेहरे को चमका रही थी. ಬಾಪ್ ದಾದಾ ಇಂದು ಎಲ್ಲ ಮಕ್ಕಳದು ವಿಶೇಷ ರೂಪ ನೋಡಿದ್ರು ಸ್ನೇಹದ ಸಬ್ಜೆಕ್ಟು ಎಲ್ಲರ ಚೆಹರೆಯನ್ನು ಹೊಳಪಿನಿಂದ ತುಂಬಿಸಿತ್ತು. ज्ञानी तो आत्मा बच्चे तो है लेकिन स्नेह की सब्जेक्ट आवश्यक है. ಜ್ಞಾನಿ तो ಆತ್ಮ ಮಕ್ಕಳಂತೂ ಆಗಿದ್ದಾರೆ, ಆದರೆ ಸ್ನೇಹದ ಸಬ್ಜೆಕ್ಟು ಅವಶ್ಯಕವಾಗಿ ಬೇಕಾಗಿದೆ. ಕ್ಯೋಂಕಿ ಯಾಕೆ ಸ್ನೇಹನೂ ಬೇಕು, ಯಾಕೆ मेहनत कम और मोहब्बत के अनुभव में सहज रहते हैं. ಯಾರು ಸ್ನೇಹದ ಸಬ್ಜೆಕ್ಟಲ್ಲಿ ಹೆಚ್ಚಾಗಿದ್ದಾರೆ ಅವ್ರದ್ದು ಸ್ನೇಹದ್ದು ಪರಿಶ್ರಮ ಕಡಿಮೆ ಮತ್ತು ಪ್ರೀತಿಯ ಅನುಭವದಲ್ಲಿ ಎಲ್ಲವೂ ಸಹಜವಾಗಿ ಇರುತ್ತೆ. स्नेह की शक्ति कैसे भी पहाड़ जैसी समस्या हो पहाड़ को भी रूई बना देती है. ಸ್ನೇಹದ ಶಕ್ತಿ ಎಂತಹದೇ ಬೆಟ್ಟದ ರೀತಿ ಸಮಸ್ಯೆ ಇರಬಹುದು, ಆ ಬೆಟ್ಟವನ್ನು ಸಹ ಹತ್ತಿಯನ್ನಾಗಿ ಮಾಡಿಬಿಡುತ್ತೆ. पहाड़ को भी पानी जैसा हल्का बना देती है. ಬೆಟ್ಟವನ್ನು ಸಹ ನೀರಿನ ರೀತಿ ಹಗೂರ ಮಾಡಿಬಿಡುತ್ತೆ. ಸ್ನೇಹ ಏಕ ಛತ್ರ ಛಾಯಾ ಹೈ. ಸ್ನೇಹ ಒಂದು ಛತ್ರ ಛಾಯಾ ಆಗಿದೆ. ಛತ್ರ ಛಾಯಾ ಕೆ ಕಾರಣ ಸದಾ ಛತ್ರ ಛಾಯಾ ಕಾರಣ ಅವರು ಸದಾ ಸೇಫ್ रहता है, ಸೇಫ್ ಆಗಿರ್ತಾರೆ. ಸಹಜ ಹೋತಾ ಹೈ, ಎಲ್ಲವೂ ಸಹಜ ಆಗುತ್ತೆ ಅವರಿಗೆ. स्नेह से परमात्मा व भगवान को भी अपना दोस्त बना देते हैं. ಸ್ನೇಹದಿಂದ ಪರಮಾತ್ಮ ಭಗವಂತನನ್ನು ಸಹ ತನ್ನ ಮಿತ್ರನನ್ನಾಗಿ ಮಾಡ್ಕೊಂಡ್ಬಿಡ್ತಾರೆ. ಜೋ ಯಾದಗಾರ್ ಹೈ ಖುದಾ ದೋಸ್ತ್ ಕಾ. ಯಾವುದು ಯಾದಗಾರ ಆಗಿದೆ? ಖುದಾ ದೋಸ್ತಿನದು. ಖುದಾ ಕೋ ದೋಸ್ತ್ ಬನಾಕೆ कोई भी समस्या दोस्ती के नाते से सहज कर देते हैं. ಖುದಾನ ದೋಸ್ತ್ ಮಾಡಿಕೊಂಡು ಯಾವುದೇ ಸಮಸ್ಯೆ ದೋಸ್ತಿಯ ಸಂಬಂಧದಿಂದ ಸಹಜ ಮಾಡಿಬಿಡ್ತಾರೆ. ಬಾಪ್ ಕೋ ಅಪನಾ ಸಾಥಿ ಬನಾ ದೇತೆ ಹೈ. ತಂದೆಯನ್ನು ತನ್ನ ಜೊತೆಗಾರನನ್ನಾಗಿ ಮಾಡ್ಕೊಂಡ್ಬಿಡ್ತಾರೆ. ज्ञान बीज है लेकिन प्रेम का पानी बीज में प्राप्ति का फल लगा देता है. ಜ್ಞಾನ ಬೀಜ ಆಗಿದೆ, ಆದರೆ ಆ ಸ್ನೇಹದ ನೀರು ಬೀಜದಲ್ಲಿ ಪ್ರಾಪ್ತಿಯ ಫಲವನ್ನು ತರಿಸುತ್ತೆ. ಜ್ಞಾನ ಬೀಜ ಆಗಿದೆ. ತಂದೆ ನನ್ನವರಾಗಿದ್ದಾರೆ, ತಂದೆ ನನ್ನ ಮಿತ್ರ, ಜ್ಞಾನದ ಬೀಜ ಆಗಿದೆ. ಆದರೆ ಆ ಸ್ನೇಹದ ನೀರು, ಪ್ರೀತಿಯ ನೀರು ಬೀಜದಲ್ಲಿ ಪ್ರಾಪ್ತಿಯ ಫಲವನ್ನು ತರಿಸ್ಬಿಡುತ್ತೆ. तो ऐसे बाप के स्नेही बच्चे बाप को याद करना मेहनत नहीं समझते हैं. ಅಂದಾಗ ಈ ರೀತಿ ತಂದೆಯ ಸ್ನೇಹಿ ಮಕ್ಕಳು ತಂದೆಯನ್ನು ನೆನಪು ಮಾಡೋದು ಪರಿಶ್ರಮ ಅಂತ ತಿಳ್ಕೊಳ್ಳೋದಿಲ್ಲ. ಅವರಿಗೆ ಪರಿಶ್ರಮ ಆಗೋದಿಲ್ಲ. ಲೇಕಿನ್ ಭೂಲ್ನಾ ಮುಷ್ಕಿಲ್ ಸಮಜ್ತೆ ಹೈ. ಆದರೆ ಮರೆಯೋದು ಕಷ್ಟ ಅಂತ ತಿಳ್ಕೊಳ್ತಾರೆ. ಸ್ನೇಹಿ ಕಭಿ ಸ್ನೇಹ ಕೋ ಭೂಲ್ ನಹಿ ಸಕ್ತಾ. ಸ್ನೇಹಿ ಎಂದೂ ಸಹ ಸ್ನೇಹವನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಮೇರಾ ಬಾಬಾ ಕಹಾ ದಿಲ್ ಕೆ ಸ್ನೇಹ ಸೆ और सर्व ಖಜಾನೋ ಕಿ ಚಾಬಿ ಮಿಲ್ ಜಾತಿ ಹೈ. ಮೇರಾ ಬಾಬಾ ಅಂತ ಹೇಳಿದ್ರು ಹೃದಯದ ಸ್ನೇಹದಿಂದ, ಸುಮ್ಮನೆ ಮೇರಾ ಬಾಬಾ ಅಲ್ಲ, ಹೃದಯದ ಸ್ನೇಹದಿಂದ ಮತ್ತು ಎಲ್ಲ ಖಜಾನೆಗಳ ಬೀಗದ ಕೈ ಸಿಕ್ಬಿಡ್ತು. तो दोनों बाप दादा ऐसे स्नेही जिनके आगे बाप दादा भी हुजूर हाजिर हो जाता है. ಅಂದಾಗ ಇಬ್ಬರು ಬಾಪ್ ದಾದಾ
ಈ ರೀತಿ ಸ್ನೇಹಿ ಮಕ್ಕಳ ಮುಂದೆ ಏನು ಹುಜೂರು ಹಾಜಿರಾಗ್ಬಿಡ್ತಾರೆ. ಹುಜೂರ್ ಸ್ವಾಮಿ ಪ್ರಭು ಹಾಜಿರಾಗ್ಬಿಡ್ತಾರೆ. याद तो सब करते हैं लेकिन कोई थोड़ी थोड़ी मेहनत से करते हैं और कोई सदा स्नेह के सागर में लवलीन रहते हैं. ನೆನಪಂತೂ ಎಲ್ಲರೂ ಮಾಡ್ತಾರೆ, ಬಾಬನ್ ಮಕ್ಕಳು ನೆನಪಂತೂ ಎಲ್ಲರೂ ಮಾಡ್ತಾರೆ. ಆದರೆ ಕೆಲವರು ಸ್ವಲ್ಪ ಸ್ವಲ್ಪ ಪರಿಶ್ರಮದಿಂದ ಮಾಡ್ತಾರೆ. ಮತ್ತು ಕೆಲವರು ಸದಾ ಸ್ನೇಹ ಸಾಗರದಲ್ಲಿ ಲವಲೀನರಾಗಿರ್ತಾರೆ. ದುನಿಯಾ ವಾಲೆ ಕಹತೆ ಹೇ, ಇದಕ್ಕೆ ಏನು ಹೇಳ್ತಾರೆ, ಅವರು ಸ್ನೇಹದಲ್ಲಿ ಲವಲೀನರಾಗಿರ್ತಾರೆ. ಪ್ರಪಂಚದವರು ಹೇಳ್ತಾರೆ ಆತ್ಮ ಪರಮಾತ್ಮ ಮೇ ಲೀನ್ ಹೋ ಜಾತಿ ಹೇ, ಆತ್ಮ ಪರಮಾತ್ಮನಲ್ಲಿ ಲೀನ ಆಗೋಗುತ್ತೆ. ಲೇಕಿನ್ ಆತ್ಮ ಪರಮಾತ್ಮ ಕೆ ಪ್ಯಾರ್ ಮೇ ಲೀನ್ ಹೋ ಜಾತಿ ಹೇ, ಆದರೆ ಆತ್ಮ ಪರಮಾತ್ಮನ ಪ್ರೀತಿಯಲ್ಲಿ ಲೀನ ಆಗುತ್ತೆ. ಲೀನ್ ನಹಿ ಹೋತಿ, ಲವ್ಲೀನ್ ಹೋತಿ ಹೇ. ಲೀನ ಆಗಲ್ಲ ಆತ್ಮ ಪರಮಾತ್ಮನಲ್ಲಿ, ಲವ್ವಲ್ಲಿ ಲೀನ ಆಗುತ್ತೆ. ಆತ್ಮ ಪರಮಾತ್ಮನ ಲವ್ವಲ್ಲಿ ಲೀನ ಆಗುತ್ತೆ. ಲೀನ ಆಗೋದು ಅಂದರೆ ಏನು? ಎಲ್ಲವನ್ನು ಮರೆಯೋದು, ದೇಹ ಸಂಬಂಧ, ಪ್ರಪಂಚ ಎಲ್ಲ ಮರೆತು ಒಬ್ಬ ಬಾಬನ ಪ್ರೀತಿ ಅನುಭವ ಮಾತ್ರ, ಅದಕ್ಕೆ ಲವಲೀನ ಸ್ಥಿತಿ. आज का दिन मोहब्बत में लवलीन का है. ಇಂದಿನ ದಿನ ಆ ಪ್ರೀತಿಯಲ್ಲಿ ಲವಲೀನರಾಗುವ ದಿನ ಆಗಿದೆ. मेहनत समाप्त हो मोहब्बत के रूप में बदल जाती है. ಪರಿಶ್ರಮ ಸಮಾಪ್ತಿಯಾಗಿ ಆ ಸ್ನೇಹದ ರೂಪದಲ್ಲಿ ಬದಲಾಗ್ಬಿಡುತ್ತೆ. तो बाप दादा ने सभी बच्चों की रिजल्ट भी देखी, होमवर्क मेजॉरिटी ने किया है ಅಂದಾಗ ಬಾಪ್ ದಾದಾ ಎಲ್ಲ ಮಕ್ಕಳದು ರಿಸಲ್ಟು ನೋಡಿದ್ರು, ಹೋಮ್ವರ್ಕ್ ಮೆಜಾರಿಟಿ ಮಕ್ಕಳು ಮಾಡಿದ್ದಾರೆ. बाप समान बनने का लक्ष्य बार बार रिवाइज भी किया, रियलाइज भी किया. ತಂದೆ ಸಮಾನರಾಗುವ ಲಕ್ಷ್ಯ ಪುನಃ ಪುನಃ ರಿವೈಸು ಮಾಡಿದ್ರು ಮತ್ತು ರಿಯಲೈಸು ಮಾಡಿದ್ರು. ಏನು ಮಾಡಿದರೆ ನಾವು ತಂದೆಯ ಸಮಾನರು ಆಗ್ತೀವಿ, ಹೇಗೆ ಗುಣಗಳಿಂದ ಶಕ್ತಿಗಳಿಂದ ಸಮಾನರಾಗುವುದು, ಅದನ್ನು ರಿವೈಸು ಮಾಡಿದ್ರು, ರಿಯಲೈಸೂ ಸಹ ಮಾಡಿದ್ರು. 75% बच्चों को रिजल्ट अच्छी रही. 75% ಮಕ್ಕಳದು ರಿಸಲ್ಟು ಚೆನ್ನಾಗಿತ್ತು. और ये बाप समान बनना ही है, कुछ भी तूफान आए, है ही कलयुग के समाप्ति का समय. तो तूफान तो आएंगे, परिवर्तन का समय है ना. लेकिन आप बच्चों के लिए तूफान क्या है? ಬಾಬಾ ಹೇಳ್ತಾರೆ, ಮತ್ತು ತಂದೆಯ ಸಮಾನರು ಆಗಲೇಬೇಕಾಗಿದೆ. ಬಾಬಾ ಹೇಳ್ತಾರೆ, ಏನೇ ಬಿರುಗಾಳಿ ಬರಲಿ, ಯಾವುದೇ ಬಿರುಗಾಳಿ ಬರಲಿ, ಹಾಗೇ ಇದೆ ಕಲಿಯುಗದ ಸಮಾಪ್ತಿಯ ಸಮಯ ಅಂದಾಗ ಬಿರುಗಾಳಿಗಳು ಬರುತ್ತವೆ. ಪರಿವರ್ತನೆ ಸಮಯ ಆಗಿದೆ ಅಲ್ವಾ. ಆದರೆ ತಾವು ಮಕ್ಕಳಿಗಾಗಿ ಬಿರುಗಾಳಿ ಏನಾಗಿದೆ? ಬಾಬಾ ಕೇಳ್ತಾ ಇದ್ದಾರೆ, ತಾವು ಮಕ್ಕಳಿಗಾಗಿ ಬಿರುಗಾಳಿ ಏನಾಗಿದೆ? ತೂಫಾನ್ ತೂಫಾನ್ ನಹಿ, ಬಿರುಗಾಳಿ ಬಿರುಗಾಳಿ ಅಲ್ಲ, ಲೇಕಿನ್ ತೋಫಾ ಹೈ, ಏನಾಗಿದೆ? ಗಿಫ್ಟ್ ಆಗಿದೆ, ಉಡುಗೊರೆ ಆಗಿದೆ. ಕ್ಯೂಂಕಿ ಬಾಪ್ ದಾದಾ ಕೆ ವರದಾನ್ ಕಾ ಹಾತ್ ಸಭಿ ಪುರುಷಾರ್ಥಿ ಬಚ್ಚೆ ಕೆ ಮಾತೆ ಪರ್ ಹೈ. ಯಾಕೆಂದರೆ ಬಾಪ್ ದಾದಾರವರ ವರದಾನ ಹಸ್ತ ಎಲ್ಲ ಪುರುಷಾರ್ಥಿ ಮಕ್ಕಳ ಶಿರದ ಮೇಲೆ ಇದೆ. ಯಾವ ಮಕ್ಕಳ ಶಿರದ ಮೇಲಿದೆ? ಎಲ್ಲ ಪುರುಷಾರ್ಥಿ ಮಕ್ಕಳ ಶಿರದ ಮೇಲಿದೆ. जिन्होंने दृढ़ संकल्प अर्थात दृढ़ता की चावी कार्य में लगाई, ಯಾರು ದೃಢ ಸಂಕಲ್ಪ ಅರ್ಥಾತ್ ದೃಢತೆಯ ಬೀಗದ ಕೈ ಕಾರ್ಯದಲ್ಲಿ ತೊಡಗಿಸಿದ್ರು. ಉನ್ಹೋನೆ
अभी की रिजल्ट प्रमाण सफलता भी प्राप्ति की है, लेकिन सदा काल के लिए तूफान को तोहफा बनाए, समस्या को समाधान रूप दे, आगे बढ़ते चलो. ಬಾಬಾ ಹೇಳ್ತಾರೆ, ಈಗ ರಿಸಲ್ಟು ಪ್ರಮಾಣ ಸಫಲತೆ ಪ್ರಾಪ್ತಿಯಂತೂ ಆಗಿದೆ. ಯಾರು ದೃಢ ಸಂಕಲ್ಪ, ದೃಢತೆಯ ಬೀಗದ ಕೈ ಕಾರ್ಯದಲ್ಲಿ ತೊಡಗಿಸಿದ್ರು ಅವ್ರದ್ದು ರಿಸಲ್ಟ್ ಪ್ರಮಾಣ ಈಗ ಸಫಲತೆ ಪ್ರಾಪ್ತಿ ಆಗಿದೆ. ಎಂತಹದೇ ಬಿರುಗಾಳಿ ಬಂದರೂ ಸಹ ಪಾಸಾಗಿದ್ದಾರೆ. ಅದನ್ನು ಉಡುಗೊರೆ ರೂಪದಲ್ಲಿ ಅದರಿಂದ ಪ್ರಾಪ್ತಿಯನ್ನು ಪಡೆದಿದ್ದಾರೆ. ಆದರೆ ಬಾಬಾ ಹೇಳ್ತಾರೆ, ಸದಾ ಕಾಲಕ್ಕಾಗಿ ಆ ಬಿರುಗಾಳಿ ಏನಾಗಬೇಕು, ಗಿಫ್ಟ್ ಆಗಬೇಕು. ಈ ಸಮಯ ಹೋಮ್ವರ್ಕ್ ಕೊಟ್ಟಿದ್ರು, ಈ ಸಮಯದಲ್ಲಿ ಮೆಜಾರಿಟಿ ಮಕ್ಕಳು 75% ಮಕ್ಕಳು ಪಾಸಾಗಿ ಮಾಡಿದ್ದೀರಾ. ಆದರೆ ಸದಾ ಕಾಲಕ್ಕಾಗಿ ಬಿರುಗಾಳಿ ಏನಾಗಬೇಕು, ಒಂದು ಗಿಫ್ಟ್ ಆಗಿಬಿಡಬೇಕು. ಸಮಸ್ಯೆಯನ್ನು ಸಮಾಧಾನ ರೂಪಕ್ಕೆ ಬದಲಾಯಿಸಿಕೊಂಡು ಮುಂದುವರಿತಾ ನಡೀರಿ ಅಂದಾಗ ಬಾಬ್ದಾದ ಈಗಿನ ರಿಸಲ್ಟಲ್ಲಿ ಖುಷಿಯಾಗಿದ್ದಾರೆ. ಏನು ಹೋಮ್ವರ್ಕ್ ಕೊಟ್ಟು ಇಲ್ಲಿ ತನಕ ಮಕ್ಕಳು ಮಾಡಿದ್ದಾರೆ, ಅದರಲ್ಲಿ ಬಾಬ್ದಾದ ಈಗಿನ ರಿಸಲ್ಟ್ ನೋಡಿ ಖುಷಿ ಪಡ್ತಾ ಇದ್ದಾರೆ. जो योग तपस्या की है उसमें लक्ष्य दृढ़ रखा है, बनना ही है. ಯಾವುದು ಯೋಗ ತಪಸ್ಯ ಮಾಡಿದ್ದಾರೆ ಅದರಲ್ಲಿ ಲಕ್ಷ್ಯ ದೃಢವಾಗಿ ಇಟ್ಕೊಂಡಿದ್ದಾರೆ. ನಾವು ಆಗಲೇಬೇಕಾಗಿದೆ. ಏನೇ ಆಗಲಿ, ಎಂತಹದೇ ಬಿರುಗಾಳಿ ಬರಲಿ, ನಾವು ತಂದೆಯ ಸಮಾನರು ಆಗಲೇಬೇಕಾಗಿದೆ. 40 वर्ष ಅವ್ಯಕ್ತ ಪಾಲನಾ के पूरे हुए हैं. 40 ವರ್ಷ ಅವ್ಯಕ್ತ ಪಾಲನೆಯದು ಪೂರ್ಣ ಆಗಿದೆ. तो 40 वर्ष में पहले क्या आता? ಬಾಬಾ ಹೇಳ್ತಾರೆ, 40 ವರ್ಷದಲ್ಲಿ ಮೊದಲನೇ ನಂಬರ್ ಯಾವುದು ಬರುತ್ತೆ? ಅವರು ಈ ಕಡೆಯಿಂದ ಬರೀತಾರಲ್ವ, ಎಡಗಡೆಯಿಂದ ಸಿಂಧಿಗಳು, ಅದರಲ್ಲಿ ಮೊದಲನೇ ನಂಬರ್ ಯಾವುದು ಬರುತ್ತೆ? 0. 40 वर्ष में पहले क्या आता? बिंदु 0. तो 0 याद दिलाता कि मैं हीरो, सच्चा हीरो, महान हीरो हूँ और हीरो पाटदारी बन हर कार्य हीरो समान करना है अंದಾಗ 0 ಏನು ನೆನಪನ್ನು ತರಿಸುತ್ತೆ? ನಾನು ಹೀರೋ ಆಗಿದ್ದೀನಿ, ಸತ್ಯವಾದ ಹೀರೋ, ಮಹಾನ್ ಹೀರೋ ಮತ್ತು ಹೀರೋ ಪಾಠಧಾರಿ ಆಗಿ ಪ್ರತಿಯೊಂದು ಕಾರ್ಯ ಹೀರೋ ಸಮಾನ ನಾನು ಮಾಡಬೇಕಾಗಿದೆ. तो 0 ಹೀರೋ ये ಸದಾ ಯಾದ ರಹೆ ಅಂದಾಗ 0 ಮತ್ತು ಹೀರೋ ಇದು ಸದಾ ನೆನಪಿರಬೇಕಾಗಿದೆ. ಬಾಕಿ ಜೋ 4 ಹೇ, ಬಾಬಾ ಹೇಳ್ತಾರೆ, 0ದು ಹೀರೋ ಅಂತ ಹೇಳಿದ್ರು ಬಾಬಾ. 0ಗೆ ಹೀರೋ ಆಗಿ, ಹೀರೋದು ಸತ್ಯವಾದ ಹೀರೋ, ಮಹಾನ್ ಹೀರೋ, ಹೀರೋ ಪಾತ್ರಧಾರಿಯಾಗಿ ಪ್ರತಿಯೊಂದು ಕಾರ್ಯ ಹೀರೋ ಸಮಾನ ಮಾಡಬೇಕು 0ಗೆ. ಮತ್ತು 4 ನಂಬರ್ ಇದೆಯಲ್ಲ, उसमें 4 बातें ನ್ಯಾಚುರಲ್ ಜೀವನ್ ಮೇ ಕರ್ನಾ. ಅದರಲ್ಲಿ 4 ಮಾತುಗಳು ನ್ಯಾಚುರಲ್ ಜೀವನದಲ್ಲಿ ಮಾಡಬೇಕು. ದೃಢತಾ ಪೂರ್ವಕ ಕರ್ನಿ ಹಿ, ಕರೆಂಗೆ ತಯಾರ್ ಹೈ, ದೃಢತಾ ಪೂರ್ವಕವಾಗಿ ಮಾಡಬೇಕು. ಮಾಡ್ತೀರಾ? ತಯಾರಾಗಿದ್ದೀರಾ? कुछ भी पेपर आवे लेकिन 4 बातें अपने जीवन में करना ही है. ಎಂಥದೇ ಪೇಪರ್ ಬರಲಿ, ಯಾವುದೇ ಪೇಪರ್ ಬರಲಿ, ಆದರೆ ಈ 4 ಮಾತುಗಳು ತಮ್ಮ ಜೀವನದಲ್ಲಿ ಮಾಡಲೇಬೇಕಾಗಿದೆ. ಪಕ್ಕಾ ಪಕ್ಕಾ ಮಾಡ್ತೀರಾ? ಪಕ್ಕಾ ಮಾಡ್ತೀರಾ? ಪಕ್ಕಾ ಮಾಡ್ತೀರಾ? ಪಕ್ಕಾ 3 ಸಲ ಕೇಳ್ತಾ ಇದ್ದಾರೆ.
ಎಂತಹದೇ ಪೇಪರ್ ಬರಲಿ, ಈ 4 ಮಾತುಗಳು ತಮ್ಮ ಜೀವನದಲ್ಲಿ ಮಾಡಲೇಬೇಕಾಗಿದೆ. ಪೀಛೆ ವಾಲೆ ಪಕ್ಕ ಹೈನಾ, ಹಿಂದುಗಡೆ ಇರೋರು ಪಕ್ಕ ಆಗಿದ್ದೀರಲ್ವಾ. ಕಚ್ಚೇಕೋ ಪಕ್ಕ ಆಗಿಲ್ಲ, ಹಣ್ಣಾಗಿಲ್ಲ ಅಂದರೆ ಕಾಯಾಗಿದ್ದಾರೆ ಅಂದರೆ ಏನಾಗುತ್ತೆ? ಮಾಯಾ ಖಾ ಜಾತಿ ಹೈ, ಕಾಯನ್ನು ಮಾಯೆ ತಿಂದು ಹಾಕ್ಕೊಡುತ್ತೆ. ಇಸ್ಲಿಯೇ ಪಕ್ಕಾ ರಹನ, ಅದರಿಂದ ಪಕ್ಕಾ ಆಗಿರಬೇಕು. ಏಕ್ ಬಾತ್, 4 ಮಾತುಗಳಲ್ಲಿ ಬಾಬಾ ಮೊದಲನೇ ಮಾತು, ಒಂದು ಮಾತು ಸದಾ ಶುಭ ಚಿಂತಕ್ ಕೋಯಿ ಕಿ ಕಮಜೋರಿ ದೇಖ್ ವ ಸುನ್ रहम दिल बन, शुभ चिंतक बन उनको सहयोग देना ही है. ಸದಾ ಶುಭ ಚಿಂತಕರು, ಅನ್ಯರ ಬಗ್ಗೆ ಸದಾ ಶುಭ ಚಿಂತಕರು. ಅವ್ರದ್ದು ಯಾವುದೇ ಬಲಹೀನತೆ ನೋಡಿ ಕೇಳಿ ದಯಾಹೃದಯಿಗಳಾಗಿ ಶುಭ ಚಿಂತಕರಾಗಿ ಅವರಿಗೆ ಸಹಯೋಗ ಕೊಡಲೇಬೇಕಾಗಿದೆ. ಶುಭ ಚಿಂತಕರಾಗೋದು ಅಂದರೆ ಬಾಬಾ ಏನು ಹೇಳಿದ್ರು, ಎಂತಹದೇ ಬಲಹೀನತೆ ನೋಡಿ ಕೇಳಿ ದಯಾಹೃದಯರಾಗಿ ಅವರಿಗೆ ಸಹಯೋಗ ಕೊಡಲೇಬೇಕಾಗಿದೆ. ಕಮ್ಜೋರಿ ಕೋ ನಹಿ ದೇಖ್ನಾ ಹೈ ಅವ್ರ ಸಹಯೋಗ ದೇನಾ ಹಿ ಹೈ. ಶುಭ ಚಿಂತಕರು ಅಂದರೆ ಅವರ ಬಲಹೀನತೆಯನ್ನು ನೋಡಬಾರ್ದು, ಅವರಿಗೆ ಸಹಯೋಗ ಕೊಡಲೇಬೇಕಾಗಿದೆ. ಇಸ್ಕೋ ಕಹತೆ ಹೈ ಶುಭ ಚಿಂತಕ್, ಇದಕ್ಕೆ ಹೇಳ್ತಾರೆ ಶುಭ ಚಿಂತಕರು. ಪಕ್ಕಾ रहेगाನ, ಈ ಮಾತಿನಲ್ಲಿ ಪಕ್ಕಾ ಇರ್ತೀರಲ್ವಾ. ಸಹಾರೆದಾತ रहमदिल बन सहयोग दो, ಆಶ್ರಯದಾತ ದಯಾಹೃದಯಿ ಆಗಿ ಅವರಿಗೆ ಸಹಯೋಗ ಕೊಡಿ. ಅವರ ಬಲಹೀನತೆಯನ್ನು ನೋಡ್ತಾ ಕೇಳ್ತಾ ಆಶ್ರಯದಾತರಾಗಿ ದಯಾಹೃದಯಿಗಳಾಗಿ ಅವರಿಗೆ ಸಹಯೋಗ ಕೊಡಿ. ಉಸ್ಸೆ ಕಿನಾರಾ ಯಾ ಗೃಣ ನಹಿ ಕರ್ನಾ, ಕ್ಷಮಾ ಕರ್ನಾ, ಅವರೊಂದಿಗೆ ದೂರ ಆಗೋದು, ತಿರಸ್ಕಾರ ಮಾಡುವಂತಹದ್ದು ಮಾಡಬಾರ್ದು, ಕ್ಷಮಿಸಬೇಕಾಗಿದೆ. ಇದು ಶುಭ ಚಿಂತಕರ ಒಂದು ಗುರುತು ಹೇಳ್ತಾ ಇದ್ದಾರೆ ಬಾಬಾ. ಪರವಶ್ ಕೆ ಊಪರ್ ಕಭಿ ಗೃಣ ನಹಿ ಕಿ ಜಾತಿ ಹೈ, ಅವರು ಯಾವುದೋ ಒಂದು ಬಲಹೀನತೆಗೆ ಅವಗುಣಕ್ಕೆ ಪರವಶರಾಗಿದ್ದಾರೆ ಎಂದಾಗ ಅವ್ರ ಮೇಲೆ ಗುಣ ಬರಬಾರ್ದಾಗಿದೆ. ಸಹಾರ ದಿಯಾ ಜಾತಾ ಹೈ, ಅವರಿಗೆ ಇನ್ನೂ ಆಶ್ರಯ ಕೊಡಬೇಕಾಗಿದೆ. तो शुभ चिंतक और दूसरा है शुभ चिंतन. ಮೊದಲನೇದು ಶುಭ ಚಿಂತಕರು, ಎರಡನೇದು ಶುಭ ಚಿಂತನೆ, ತನ್ನ ಒಳಗೆ ಶುಭ ಚಿಂತನೆ. आजकल बाप दादा देखते हैं मेजॉरिटी बच्चों में कभी कभी व्यर्थ संकल्प बहुत चलता है. ಈ ಸಮಯದಲ್ಲಿ ಬಾಪ್ ದಾದಾ ನೋಡ್ತಾರೆ, ಮೆಜಾರಿಟಿ ಮಕ್ಕಳಲ್ಲಿ ಕೆಲವೊಮ್ಮೆ ಆಗಾಗ್ಗೆ ವ್ಯರ್ಥ ಸಂಕಲ್ಪ ಬಹಳ ನಡೆಯುತ್ತೆ. ಇಸ್ಮೆ ಏನಾಗುತ್ತೆ, ಇದರಲ್ಲಿ ವ್ಯರ್ಥ ಸಂಕಲ್ಪಗಳು ಬಹಳ ನಡೆಯುತ್ತೆ. ಇದರಲ್ಲಿ ಅಪನಿ ಜಮಾ ಹುಯಿ ಶಕ್ತಿಯ ವ್ಯರ್ಥ ಚಲಿ ಜಾತಿ, ತಮ್ಮಲ್ಲಿ ಜಮಾ ಆಗಿರುವಂತಹ ಶಕ್ತಿಗಳು ವ್ಯರ್ಥವಾಗಿ ಹೋಗ್ಬಿಡುತ್ತೆ. ಶಕ್ತಿಗಳು ವ್ಯರ್ಥವಾಗಿ ಹೋಗ್ಬಿಡುತ್ತೆ. ಇಲ್ಲಿ ತನಕ ಏನು ಪುರುಷಾರ್ಥ ಮಾಡಿ ಕಷ್ಟಪಟ್ಟು ಶಕ್ತಿಗಳನ್ನು ಜಮಾ ಮಾಡ್ಕೊಂಡಿದ್ವಿ, ಅದು ಹೊಟ್ಟೋಗ್ಬಿಡುತ್ತೆ, ವ್ಯರ್ಥವಾಗಿ ಹೊಟ್ಟೋಗುತ್ತೆ. ಇಸ್ಲಿಯೇ ಶುಭ ಚಿಂತನಕ್ಕೆ ಲಿಯೇ, ಶುಭ ಚಿಂತನೆಗಾಗಿ ಏನು ಮಾಡಬೇಕು, ನಮ್ಮ ಒಳಗೆ ಯಾವಾಗಲೂ ಶುಭ ಚಿಂತನೆ ಇರಬೇಕು. ಅಂದರೆ ಅದಕ್ಕೂ ಏನು ಮಾಡಬೇಕು ತಿಳಿಸ್ತಾ ಇದ್ದಾರೆ ಬಾಬಾ. ಏನು, स्वमान का कोई ना कोई अपना टाइटल मन को होमवर्क दे दो. ಸ್ವಮಾನದ್ದು ಯಾವುದಾದರೂ ತನ್ನ ಟೈಟಲ್ ಮನಸ್ಸಿಗೆ ಹೋಮ್ವರ್ಕ್ ಕೊಡಿ. ಮನ್ ಕಾ ಟೈಮ್ ಟೇಬಲ್ ಬನಾವೋ, ಕರ್ಮ್ ಕಾ ತೋ ಟೈಮ್ ಟೇಬಲ್ ಬನಾತೆ ಹೋ, ಲೇಕಿನ್ ಮನ್ ಕಾ ಟೈಮ್ ಟೇಬಲ್ ಬನಾವೋ. ಬಾಬಾ ಹೇಳ್ತಾರೆ, ಯಾವುದಾದರೂ ಸ್ವಮಾನ ಅದರದ್ದು ಹೋಮ್ವರ್ಕ್ ಕೊಡಿ, ಮನಸ್ಸಿಗೆ ಟೈಮ್ ಟೇಬಲ್ ಮಾಡ್ಕೊಳ್ಳಿ. ಕರ್ಮಕ್ಕಂತೂ ಟೈಮ್ ಟೇಬಲ್ ಮಾಡ್ಕೊಳ್ತೀರಾ ಅಲ್ವಾ,
ಹೊರಗಡೆ ಹೋಗಬೇಕಾಗಿದ್ರೆ ಹಗುರವಾಗಿ, ಇವತ್ತು ಮನೆ ಕೆಲಸ ಹಗುರವಾಗಿರೋದಿಟ್ಕೋಬೇಕು ಅಲ್ವಾ. ಮನೇಲೇ ಇದ್ದೀವಿ ಅಂದರೆ ಜಾಸ್ತಿ ಕೆಲಸ ಮಾಡ್ಕೋಬೋದು. ಆ ಥರ ಬಾಬಾ ಹೇಳ್ತಾರೆ, ಕರ್ಮಗಳಿಗಂತೂ ಟೈಮ್ ಟೇಬಲ್ ಮಾಡ್ಕೊಳ್ತೀರಲ್ವ, मन का ಟೈಮ್ ಟೇಬಲ್ ಬನಾವು, ಮನಸ್ಸಿಗೆ ಟೈಮ್ ಟೇಬಲ್ ಮಾಡ್ಕೊಳ್ಳಿ. ಈ ಇಡೀ ದಿನ ಆ ಸ್ವಮಾನದ ಏನು ಎಲ್ಲದರಲ್ಲೂ ಆ ಸ್ವಮಾನನ ಉಪಯೋಗಿಸ್ಬೇಕು. ಸಂಕಲ್ಪ, ಮಾತು, ಕರ್ಮ, ವೃತ್ತಿ, ದೃಷ್ಟಿ, ಕೃತಿ, ಸಂಬಂಧ, ಸಂಪರ್ಕ ಎಲ್ಲದರಲ್ಲೂ ಆ ಸ್ವಮಾನನ ಉಪಯೋಗಿಸ್ಬೇಕು. ಮನಸ್ಸಿಗೆ ಹೋಮ್ವರ್ಕ್ ಕೊಡಿ ಅಂತಾರೆ ಬಾಬಾ. अमृत वेले मिलन मनाने के बाद मन को कोई न कोई ಸ್ವಮಾನ दे दो. ಅಮೃತ ವೇಳೆ ಮಿಲನ ಮಾಡಿದ ನಂತರ ಮನಸ್ಸಿಗೆ ಯಾವುದಾದ್ರೂ ಸ್ವಮಾನ ಕೊಡಿ. ನೀನು ಈ ಇಡೀ ದಿನ ಈ ಸೀಟಲ್ಲಿ ಕೂತ್ಕೋಬೇಕು. ವಿಶ್ವ ಕಲ್ಯಾಣಕಾರಿ ಅಂದರೆ ಆ ಕಲ್ಯಾಣದ ಸಂಕಲ್ಪಗಳೇ ಬರಬೇಕು, ಕಲ್ಯಾಣದ ಮಾತುಗಳು, ಕಲ್ಯಾಣದ ಕಾರ್ಯ, ವೃತ್ತಿಯಲ್ಲಿ, ದೃಷ್ಟಿಯಲ್ಲಿ, ಸಂಬಂಧ ಸಂಪರ್ಕದಲ್ಲಿ ಎಲ್ಲದರಲ್ಲೂ ಅದನ್ನೇ ಉಪಯೋಗಿಸ್ಬೇಕು. लेकिन जैसे सुनाया है कि 12-13 बारी सभी को टाइम मिलता, उसमें रियलाइज भी करो, ರಿವೈಸ್ भी करो. ಹಾಗೆ ನೋಡಿದ್ರೆ ಸಮಯನೇ ಸಿಗೋದಿಲ್ಲ ಅಂತ ಮಾತಿಲ್ಲ ಅಲ್ವಾ. ಸಮಯ ಸಿಗುತ್ತೆ, ಬಾಬಾ ಹೇಳ್ತಾರೆ ಅದರಲ್ಲಿ ರಿವೈಸು ಮಾಡಿ, रिवाइज भी करो तो मन बिजी रहने से व्यर्थ संकल्प में समय नहीं जाएगा, मेहनत नहीं करनी पड़ेगी. ಬಾಬಾ ಹೇಳ್ತಾರೆ 12 ಸಲ 13 ಸಲ ನಮಗೆ ಸಮಯನೂ ಸಿಗುತ್ತೆ, ಟ್ರಾಫಿಕ್ ಕಂಟ್ರೋಲ್ ಸಮಯದಲ್ಲೂ ಸಹ ಸಮಯ ಸಿಗುತ್ತಲ್ವ. ಅದರಲ್ಲಿ ರಿಯಲೈಸು ಮಾಡ್ಕೊಳ್ಳಿ, ರಿವೈಸು ಮಾಡಿ. ಮನಸ್ಸು ಬ್ಯುಸಿಯಾಗಿ ಇಟ್ಕೊಳ್ಳೋದ್ರಿಂದ ವ್ಯರ್ಥ ಸಂಕಲ್ಪದಲ್ಲಿ ಸಮಯ ಹೋಗೋದಿಲ್ಲ, ಪರಿಶ್ರಮನೂ ಪಡಬೇಕಾಗಿ ಬರೋದಿಲ್ಲ. ಹರ್ ಸಮಯ ಸಂಗಮ ಯುಗ ಕಾ ಮೋಜ್ ಕಾ ಯುಗ ಹೈ, ಉಸಿ ಮೋಜ್ ಮೇ रहेंगे. ಸದಾ ಸಂಗಮ ಯುಗ ಯಾವುದು ಮೋಜಿನ ಯುಗ ಆಗಿದೆ, ಅದೇ ಮೋಜಿನಲ್ಲಿ ಇರ್ತೀರಿ. ಯಾವುದಾದ್ರೂ ಒಂದು ಸ್ವಮಾನ ಇಟ್ಕೊಂಡು ಅದನ್ನೇ ರಿಯಲೈಸ್ ಮಾಡ್ಕೊಳ್ತಾ, ರಿವೈಸ್ ಮಾಡ್ಕೊಳ್ತಾ ಇದ್ದಾಗ, ಮನಸ್ಸು ಬ್ಯುಸಿಯಾಗಿದ್ದಾಗ ವ್ಯರ್ಥ ಸಂಕಲ್ಪದಲ್ಲಿ ಸಮಯ ಹೋಗೋದಿಲ್ಲ, ಪರಿಶ್ರಮ ಪಡಬೇಕಾಗಿ ಬರೋದಿಲ್ಲ. ಸದಾ ಸಂಗಮ ಯುಗದ ಆ ಮೋಜಿನಲ್ಲಿ ಇರ್ತೀರಿ. ತೋ ದೂಸರಾ ಸುನಾಯ ಶುಭ ಚಿಂತನೆ. ಎರಡನೇದು ತಿಳಿಸಿದ್ರು ಶುಭ ಚಿಂತನೆ. ಚೆಕ್ ಕರೋ ಅವ್ರು ಚೇಂಜ್ ಕರೋ, ಚೆಕ್ ಮಾಡ್ಕೊಳ್ಳಿ, ಚೇಂಜ್ ಮಾಡ್ಕೊಳ್ಳಿ. ತೀಸರಾ ಹೈ ಶುಭ ವೃತ್ತಿ. ಮೂರನೇದು ಶುಭ ವೃತ್ತಿ. ಆಂತರ್ಯದಲ್ಲೇ ಆ ಶುಭ ವೃತ್ತಿ ಅನ್ನೋದು ಇರಬೇಕು. ಶುಭ ವೃತ್ತಿ ವಾಯುಮಂಡಲ್ भी शुद्ध फैलाती है, इसलिए शुभ वृत्ति. अशुभ वृत्ति वायुमंडल भी अशुद्ध फैलाती है, इसलिए शुभ वृत्ति. ಅಶುಭ ವೃತ್ತಿ ವಾಯುಮಂಡಲನೂ ಸಹ ಏನು ಮಾಡುತ್ತೆ, ವಾಯುಮಂಡಲದಲ್ಲಿ ಅಶುದ್ಧತೆಯನ್ನು ಹರಡಿಸುತ್ತೆ. ಅದರಿಂದ ಶುಭ ವೃತ್ತಿ, ಅಶುಭ ಸಂಕಲ್ಪಗಳು, ಅಶುಭ ಮಾತುಗಳು ಏನು ಮಾಡುತ್ತೆ, ವಾಯುಮಂಡಲದಲ್ಲಿ ಅಶುಭವನ್ನು ಹರಡಿಸುತ್ತೆ. ಆದ್ದರಿಂದ ಶುಭ ವೃತ್ತಿ. और चौथा है हर एक को ये जिम्मेवारी लेनी है. ನಾಲ್ಕನೇದು ಪ್ರತಿಯೊಬ್ಬರೂ ಈ ಜವಾಬ್ದಾರಿ ತಗೊಳ್ಬೇಕು. मेरा काम है खास दूसरों को नहीं देखना है, मेरा काम है ಶುದ್ಧ ವಾಯುಮಂಡಲ್ बनाना है. ಬಾಬಾ ಹೇಳ್ತಾರೆ ಪ್ರತಿಯೊಬ್ಬರೂ ಈ ಜವಾಬ್ದಾರಿಯನ್ನು ತಗೊಳ್ಬೇಕು. ನನ್ನ ಕೆಲಸ ಮುಖ್ಯವಾಗಿ, ಬೇರೆಯವ್ರನ್ನ ನಾನು ನೋಡಬಾರ್ದು. ನನ್ನ ಕೆಲಸ ಆಗಿದೆ, ನಾನು ಶುಭ ವಾಯುಮಂಡಲ ಮಾಡಬೇಕು. जैसे कभी भी वायुमंडल में बदबू होती है तो क्या करते हो. ಹೇಗೆ ಎಂದಾದರೂ ವಾಯುಮಂಡಲದಲ್ಲಿ ದುರ್ಗಂಧ ಬಂತು ಅಂದರೆ ಏನು ಮಾಡ್ತೀರಾ. ಕೆಟ್ಟ ವಾಸನೆ, ದುರ್ಗಂಧ
ಹರಡಿದೆ ಅಂದಾಗ ಏನು ಮಾಡ್ತೀರಾ? ಖುಷ್ಬು ಫೈಲಾತೆ ಹೋನ, ಊದುಬತ್ತಿ ಹತ್ತಿಸ್ತೀರಾ, ಇಲ್ಲ ಫ್ರೆಶ್ನರ್ ಹೊಡೆಯೋದು, ಏನಾದರೂ ಸುಗಂಧ ಹರಡಿಸ್ತೀರಲ್ವಾ? बदबू सहन नहीं होती, कोई ना कोई खुशबू का साधन अपनाते हो ಅಲ್ವಾ? ಆ ದುರ್ಗಂಧ ಇಷ್ಟ ಆಗೋದಿಲ್ಲ ಯಾರಿಗೂ, ಸಹನೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಯಾವುದಾದ್ರೂ ಸುಗಂಧದ ಸಾಧನಗಳನ್ನು ಏನು ಮಾಡ್ತೀವಿ? ಉಪಯೋಗಿಸ್ತೀವಿ. ऐसे साधारण वायुमंडल व अशुभ वायुमंडल बदलना ही है. ಇದೇ ರೀತಿ ಸಾಧಾರಣ ವಾಯುಮಂಡಲ ಅಥವಾ ಅಶುಭ ವಾಯುಮಂಡಲ ಚೇಂಜ್ ಮಾಡಲೇಬೇಕಾಗಿದೆ. ಯಾವುದು ಸಾಧನ? ಅಲ್ಲಿ ಊದುಬತ್ತಿ ಮತ್ತು ಗಂಧದ್ದು ಇದಿರ್ತಾರೆ, ಇಲ್ಲಾಂದರೆ ಫ್ರೆಶ್ನರ್ ಹೊಡಿತಾರೆ. ಇಲ್ಲಿ ಯಾವುದು ಸಾಧನ? ಶುಭ ವೃತ್ತಿ. चाहे छोटा है चाहे नया है, लेकिन सबकी जिम्मेवारी है. ಭಲೆ ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು, ಎಲ್ಲ ಬಾಬನ ಮಕ್ಕಳಿಗೂ ಈ ಜವಾಬ್ದಾರಿ ಇದೆ. ತನ್ನ ಶುಭ ವೃತ್ತಿಯಿಂದ ಏನು ಮಾಡಬೇಕಾಗಿದೆ? ಶುಭ ವಾಯುಮಂಡಲ ಮಾಡಬೇಕಾಗಿದೆ. ದೃಢ ಸಂಕಲ್ಪ करना है, मुझे शुभ वायुमंडल बनना ही है, बनाना ही है. ದೃಢ ಸಂಕಲ್ಪ ಮಾಡಬೇಕಾಗಿದೆ, ನಾನು ಶುಭ ವಾಯುಮಂಡಲ ಮಾಡಲೇಬೇಕಾಗಿದೆ. ನನ್ನ ವೃತ್ತಿಯಿಂದ ಶುಭ ವಾಯುಮಂಡಲ ಮಾಡಲೇಬೇಕಾಗಿದೆ. ये प्रतिज्ञा प्रत्यक्षता करेगी. ಬಾಬಾ ಹೇಳ್ತಾರೆ, ಇದು ಯಾವಾಗ ಪ್ರತಿಜ್ಞೆ ಮಾಡ್ತೀರಾ, ನಿಮಗೆ ನೀವೇ ಪ್ರತಿಜ್ಞೆ ಮಾಡ್ಕೊಳ್ತೀರಾ, ಅವಾಗೇನಾಗುತ್ತೆ? ಪ್ರತ್ಯಕ್ಷತೆ ಮಾಡ್ತೀರಾ, ಆಗುತ್ತೆ ಅಲ್ವಾ? ಪ್ರತಿಜ್ಞೆ ಮಾಡಿದಾಗ, ಪ್ರತಿಜ್ಞೆ ಅಂದರೆ ದೃಢತೆ ಇದ್ದಾಗ ಏನು? ಸಫಲತೆ ಪಡೀತೀವಿ. प्रतिज्ञा करते हो, बाप दादा खुश होता है, लेकिन प्रतिज्ञा में कभी कभी दृढ़ता नहीं होती है. इसलिए सफलता जो चाहते हो, जितना चाहते हो उतना नहीं होती. ಪ್ರತಿಜ್ಞೆನೂ ಮಾಡ್ತೀರಿ, ಆ ಪ್ರತಿಜ್ಞೆ ಕೇಳಿ ಬಾಪ್ ದಾದಾನು ಖುಷಿ ಪಡ್ತಾರೆ. ಆದರೆ ಪ್ರತಿಜ್ಞೆಯಲ್ಲಿ ಕೆಲವೊಮ್ಮೆ ದೃಢತೆ ಇರುತ್ತೆ, ಕೆಲವೊಮ್ಮೆ ಏನಾಗುತ್ತೆ? ದೃಢತೆ ಇರೋದ್ರಿಂದ ಸಫಲತೆನೂ ಆಗುತ್ತೆ. ಎಷ್ಟು ಬಯಸ್ತೀರೋ, ಬಾಬಾ ಹೇಳ್ತಾರೆ, ದೃಢತೆ ಇಲ್ಲ ಅಂದಾಗ ಸಫಲತೆ ಯಾವುದು ಬಯಸ್ತೀರಾ, ಎಷ್ಟು ಬಯಸ್ತೀರಾ ಅಷ್ಟು ಆಗೋದಿಲ್ಲ. ದೃಢತೆ ಇದ್ದಾಗ ಆಗುತ್ತೆ, ದೃಢತೆ ಇಲ್ಲ ಅಂದಾಗ ಏನು ಬಯಸ್ತೀವಿ, ಎಷ್ಟು ಬಯಸ್ತೀವಿ ಅದು ಆಗೋದಿಲ್ಲ. सारे विश्व का, प्रकृति का, आत्माओं का, आत्माओं में ब्राह्मण आत्माएं भी आ जाती है. ಬಾಬಾ ಹೇಳ್ತಾರೆ, ಇಡೀ ವಿಶ್ವದ್ದು, ಪ್ರಕೃತಿದು, ಆತ್ಮಗಳು ಅಂದಾಗ ಅದರಲ್ಲಿ ಬ್ರಾಹ್ಮಣ ಆತ್ಮಗಳು ಸಹ ಬರ್ತಾರೆ. हर एक अपने सेवा स्थान का ऐसा वायुमंडल दृढ़ता से बनाओ. ಪ್ರತಿಯೊಬ್ಬರು ತಮ್ಮ ಸೇವಾ ಸ್ಥಾನದ್ದು ಈ ರೀತಿ ವಾಯುಮಂಡಲ ದೃಢತೆಯಿಂದ ಮಾಡಿಕೊಳ್ಬೇಕು. ಕುಚ್ ತ್ಯಾಗ ಕರ್ನಾ ಪಡೆ ತೋ ಕರ್ಲೋ, ಏ ತ್ಯಾಗ ಕರೆ ತೋ ಮೈ ಕರು ನಹಿ. ಅದಕ್ಕಾಗಿ ಏನಾದರೂ ತ್ಯಾಗ ಮಾಡಬೇಕಾಗಿ ಬರುತ್ತೆ ಅಂದಾಗ ಮಾಡಿ. ಇವ್ರು ತ್ಯಾಗ ಮಾಡಿದ್ರೆ ನಾನು ಮಾಡ್ತೀನಿ ಅಲ್ಲ. ಬಾಬಾ ಹೇಳ್ತಾರೆ, ನನ್ನ ಒಂದು ಕರ್ತವ್ಯ ನಾನಂತೂ ಮಾಡಲೇಬೇಕು. ಅದಕ್ಕಾಗಿ ಏನು ಸ್ವಲ್ಪ ತ್ಯಾಗ ಮಾಡಬೇಕಾಗಿ ಬಂದ್ರೂ ಮಾಡಬೇಕಾಗಿ ಬರುತ್ತೆ. ನಾವು ಸುಮ್ಮನೆ ಇರಬೇಕು, ಮಾತಾಡಬಾರ್ದು, ತ್ಯಾಗ ಮಾಡಬೇಕು. ಬಾಬಾ ಹೇಳ್ತಾರೆ ಮಾಡಬೇಕು. ಇಲ್ಲ ಇವ್ರು ತ್ಯಾಗ ಮಾಡಲಿ, ಇವ್ರು ಸರಿ ಹೋಗಲಿ, ಆವಾಗ ನಾನು ಮಾಡ್ತೀನಿ ಅಲ್ಲ ಅಂತಾರೆ ಬಾಬಾ. ಸಿಸ್ಟಮ್ ಟೀಕ್ ಹೋತೋ ತೋ ನಹಿ ಕರೋ. ಸಿಸ್ಟಮ್ ಸರಿಯಾಗಿದ್ದರೆ ನಾನು ಮಾಡ್ತೀನಿ. ತೋ ಅಂದರೆ ಸರಿಯಾಗಿ ಬೇಡ ಅಂತಾರೆ. ಸರಿಯಾಗಿದ್ದರೆ ಮುಜೆ ತೋ ಕರ್ನಾ ಹಿ ಹೈ, ನಾನಂತೂ ಮಾಡಲೇಬೇಕಾಗಿದೆ. ವಿಶ್ವ ಪರಿವರ್ತಕ ಹೂँ, ಯೇ ಸ್ವಮಾನ್ ಹೈ ನಾ.
ವಿಶ್ವ ಪರಿವರ್ತಕನಾಗಿದ್ದೀನಿ. ಇದು ಸ್ವಮಾನ ಇದೆ ಅಲ್ವಾ ನಿಮಗೆ? ಸಭಿ ವಿಶ್ವ ಪರಿವರ್ತಕ ಹೋನ, ಎಲ್ಲರೂ ವಿಶ್ವ ಪರಿವರ್ತಕರಾಗಿದ್ದೀರಲ್ವಾ? ಹಾತ್ ಉಠಾವೋ, ಬಾಬಾ ಕೈ ಎತ್ತಿ ಅಂದರು. ಅಚ್ಚ ವಿಶ್ವ ಪರಿವರ್ತಕ್, ಬಹುತ್ ಅಚ್ಚ, ವಿಶ್ವ ಪರಿವರ್ತಕರು ಬಹಳ ಒಳ್ಳೆಯದು. तो पहले बाप दादा देखने चाहते हैं, है भी होगा भी. ಬಾಬಾ ಹೇಳ್ತಾರೆ, ಅಂದಾಗ ಮೊದಲು ಬಾಪ್ ದಾದಾ ನೋಡಲಿಕ್ಕೆ ಬಯಸ್ತಾರೆ. ಹಾಗೂ ಇದ್ದೀರಾ, ಆಗ್ತೀರಾ, ಮುಂದಕ್ಕೂ ಆಗ್ತೀರಾ. लेकिन इस वर्ष में बाप दादा छोटे या बड़े सेवा केंद्र का चक्कर लगावे तो वायुमंडल कैसा हो. ಆದರೆ ಈ ವರ್ಷ ಬಾಪ್ ದಾದಾ ಚಿಕ್ಕದು ಅಥವಾ ದೊಡ್ಡದು ಸೇವಾ ಕೇಂದ್ರ ಸುತ್ತ ಹಾಕಿದ್ರು ಅಂದಾಗ ವಾಯುಮಂಡಲ ಹೇಗಿರಬೇಕು. ಜೈಸೆ ಆಜ್ ಕಾ ದಿನ್ ಸ್ನೇಹ और ಶಕ್ತಿ ಕಾ ಹೇ, ಹೀಗೆ 18 ಜನವರಿ ದಿನ ಸ್ನೇಹ ಮತ್ತು ಶಕ್ತಿಯ ದಿನ ಆಗಿದೆ. ಐಸೆ गांव गांव का सेंटर, बड़ा सेंटर, सभी का वायुमंडल चैतन्य मंदिर हो. ಈ ರೀತಿ ಹಳ್ಳಿಯ ಸೆಂಟರು, ದೊಡ್ಡ ಸೆಂಟರು, ಎಲ್ಲ ಸೆಂಟರ್ಗಳದ್ದು ವಾಯುಮಂಡಲ ಯಾವ ಥರ ಇರಬೇಕು? ಚೈತನ್ಯ ಮಂದಿರ ಆಗಿಬಿಡಬೇಕು. ನೆಗೆಟಿವ್ ಕೋ ಪಾಸಿಟಿವ್ ಬನಾನಾ ಇಸ್ಮೇ ಪಹಲೆ ಮೈ. ನೆಗೆಟಿವನ್ನು ಪಾಸಿಟಿವ್ ಮಾಡೋದು ಇದರಲ್ಲಿ ಮೊದಲು ನಾನು. ಪೆಹಲೆ ಆಪ್ ನಹಿ ಕರ್ನಾ, ಪೆಹಲೆ ಮೈ. ಮೊದಲು ತಾವು ಮಾಡಿ ಅಂತ ಹೇಳಬಾರ್ದು, ಮೊದಲು ನಾನು ಮಾಡ್ತೀನಿ ಅಂತ ಹೇಳಬೇಕು. ಕ್ಯೋಂಕಿ ಬಾಪ್ ದಾದಾ ಅವ್ರ ಅಡ್ವಾನ್ಸ್ ಪಾರ್ಟಿ ಅವ್ರ ಆಜ್ಕಲ್ ತೋ ಪ್ರಕೃತಿ ಬಿ. ಯಾಕೆಂದರೆ ಬಾಪ್ ದಾದಾ ಮತ್ತು ಅಡ್ವಾನ್ಸ್ ಪಾರ್ಟಿ ಈ ಸಮಯದಲ್ಲಿ ಪ್ರಕೃತಿನೂ ಸಹ ಇಂತಜಾರ್ ಕರ್ ರಹಿ ಹೈ, ಏನು ನಿರೀಕ್ಷಣೆ ಮಾಡ್ತಾ ಇದ್ದಾರೆ. ಬಾಪ್ ದಾದಾ ಮತ್ತು ಅಡ್ವಾನ್ಸ್ ಪಾರ್ಟಿ, ಪ್ರಕೃತಿ ಮೂವರು ಏನು ಮಾಡ್ತಾ ಇದ್ದಾರೆ? ನಿರೀಕ್ಷಣೆ ಮಾಡ್ತಾ ಇದ್ದಾರೆ. ಇಂತಜಾಮ್ ಕರ್ನೆ ವಾಲೆ ಆಪ್ ಹೋ, ಆಪ್ಕೋ ಇಂತಜಾರ್ ನಹಿ ಕರ್ನಾ, ಇಂತಜಾಮ್ ಕರ್ನಾ ಹೈ. ವ್ಯವಸ್ಥೆ ಮಾಡುವಂಥವರು ತಾವಾಗಿದ್ದೀರಿ, ತಾವು ನಿರೀಕ್ಷಣೆ ಮಾಡಬಾರ್ದು, ತಾವು ಅದಕ್ಕೆ ವ್ಯವಸ್ಥೆ ಮಾಡಬೇಕು. आज चारों ओर भय फैला हुआ है, सबके दिल में एक ही संकल्प है. ಈ ಸಮಯದಲ್ಲಿ 4 ಕಡೆ ಭಯ ಅನ್ನೋದು ಹರಡಿದೆ. ಎಲ್ಲರ ಹೃದಯದಲ್ಲಿ ಒಂದೇ ಸಂಕಲ್ಪ ಇದೆ. ಮೆಜಾರಿಟಿ ದುನಿಯಾ ವಾಲೋಂಕೋ, ಅದರಲ್ಲೂ ಮೆಜಾರಿಟಿ ಪ್ರಪಂಚದವರಿಗೆ ಎಲ್ಲರ ಹೃದಯದಲ್ಲಿ ಒಂದೇ ಸಂಕಲ್ಪ ಇದೆ. ಯಾವುದು? ಕಲ್ ಕ್ಯಾ ಹೋಗ. ಇವಾಗ ಅಲ್ಲಿ ದೊಡ್ಡ ಅನಾಹುತ ಆಯ್ತಲ್ಲ, ಬೆಂಕಿ ಹತ್ಕೊಂಡು ಎಷ್ಟೆಷ್ಟು ಬಿಲಿಯನ್ ಖರ್ಚು ಮಾಡಿ ಕಟ್ಟಿರೋ ಬಿಲ್ಡಿಂಗ್ಗಳು ಹೇಗೆ ಈ ಬೊಂಬೆಗಳು ಬಿದ್ದಂಗೆ ಮಕ್ಕಳು ಬೊಂಬೆದು ಕಟ್ಟಡಗಳು ಕಟ್ಟಿರ್ತಾರೆ. ಹಿಂಗಂದ್ರೂ ಎಲ್ಲ ಬಿದ್ದೋಯ್ತು. ಆಪ್ಕೋ ಪತಾ ಹೇ ಕಲ್ ಕ್ಯಾ ಹೋಗ, ನಿಮಗೆ ಗೊತ್ತಿದೆ ನಾಳೆ ಏನಾಗುತ್ತೆ ಅಂತ. तो परिवर्तन करने में पहले मैं निमित्त बनूंगा, ये ಸಂಕಲ್ಪ कौन करता है? ಪರಿವರ್ತನೆ ಮಾಡೋದರಲ್ಲಿ ಮೊದಲು ನಾನು ನಿಮಿತ್ತ ಆಗ್ತೀನಿ. ಈ ಸಂಕಲ್ಪ ಯಾರು ಮಾಡ್ತೀರಾ? ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇಸ್ಮೇ ಹಾತ್ ಉಠಾವು, ಇದರಲ್ಲಿ ಕೈ ಎತ್ತಿ. ಕರ್ನಾ ಪಡೇಗ. ಸುಮ್ಮನೆ ಕೈ ಎತ್ತಿ ಎಂದೇ ಕೈ ಎತ್ತಿಬಿಟ್ರಿ ಅಲ್ಲ, ಮಾಡಬೇಕಾಗಿ ಬರುತ್ತೆ. ಬದಲ್ನಾ ಪಡೇಗ, ರಕ್ಷಕ್ ಬನನಾ ಪಡೇಗ. ಬದಲಾಗಬೇಕಾಗಿ ಬರುತ್ತೆ, ಪರಿವರ್ತನೆ ಆಗಬೇಕಾಗಿ ಬರುತ್ತೆ, ರಕ್ಷಕರು ಆಗಬೇಕಾಗಿ ಬರುತ್ತೆ. ಕುಚ್ ಚೋಡ್ನಾ ಪಡೇಗ ಅವ್ರ ಪ್ಯಾರ್ ಲೇನಾ ಪಡೇಗ. ಸ್ವಲ್ಪ ತ್ಯಾಗನೂ ಮಾಡಬೇಕಾಗಿ ಬರುತ್ತೆ ಮತ್ತು ಪ್ರೀತಿನೂ ತಗೊಳ್ಬೇಕಾಗಿ ಬರುತ್ತೆ. ಮನ್ಕ ಹಾತ್ ಉಠಾಯ ಯಾ ಏ ಹಾತ್ ಉಠಾಯ, ಕೈ ಎತ್ತಿದ್ರಿ, ಮನಸ್ಸಿನ ಕೈ ಎತ್ತಿದ್ರ, ದೃಢ ಸಂಕಲ್ಪ ನಾನು ಮಾಡೇ ಮಾಡ್ತೀನಿ ಬಾಬಾ ಅಂತ ಮನಸ್ಸಿನ ಕೈ ಎತ್ತಿದ್ರ ಅಥವಾ ಈ ಶರೀರದ ಕೈ ಎತ್ತಿದ್ರ. ಕಿಸ್ನೆ ಮನ್ಕ ಹಾತ್ ಉಠಾಯ,
ಯಾರು ಮನಸ್ಸಿನ ಕೈಯನ್ನೆತ್ತಿದ್ರಿ? ಕ್ಯೋಂಕಿ ಮನ್ ಬದಲ ತೋ ವಿಶ್ವ ಬದಲ. ಮನಸ್ಸು ಪರಿವರ್ತನೆ ಆಯಿತು ಅಂದರೆ ವಿಶ್ವ ಪರಿವರ್ತನೆ ಆಯಿತು. ತೋ ಇಸ್ ವರ್ಷ ಮೇ ಕ್ಯಾ ಸ್ಲೋಗನ್ ಹೋಗ? ಈ ವರ್ಷದಲ್ಲಿ ಏನು ಸ್ಲೋಗನ್ ಇರುತ್ತೆ? ಕ್ಯಾ ಸ್ಲೋಗನ್ ಹೋಗ? ಆವಾಗ ಯಾವ ಸ್ಲೋಗನ್ ಇರುತ್ತೆ? ಯಾವ ಸ್ಲೋಗನ್ ಇರುತ್ತೆ? ನಾನು ಬದಲಾಗಬೇಕು, ತಾವು ಬದಲಾಗಬೇಕು ಅಲ್ಲ, ನಾನು ಬದಲಾಗಬೇಕು. ಆವಾಗ ಈ ವರ್ಷದಲ್ಲಿ ಏನು ಸ್ಲೋಗನ್ ಇರುತ್ತೆ? ನೋ ಪ್ರಾಬ್ಲಮ್. ನಾನು ಚೇಂಜ್ ಆಗಿಬಿಟ್ಟೆ ಅಂದರೆ ಯಾವ ಪ್ರಾಬ್ಲಮ್ಮು ಇಲ್ಲ ಅಂತಾರೆ. ಅವ್ರು ಚೇಂಜ್ ಆಗಲಿ ಅಂದರೆ ಪ್ರಾಬ್ಲಮ್ಸ್ ಇದ್ದೇ ಇದೆ. ನಾನು ಬದಲಾಗ್ತೀನಿ ಅಂದರೆ ನೋ ಪ್ರಾಬ್ಲಮ್ ಅಂತಾರೆ. विजय का झंडा दिल में लहरेगा और सभी खुशी का डांस सदा मन में करेंगे. मन की डांस है ಖುಷಿ. ವಿಜಯದ ಬಾವುಟ ನಮ್ಮ ಹೃದಯದಲ್ಲಿ ಹಾರುತ್ತೆ ಮತ್ತು ಎಲ್ಲರೂ ಖುಷಿಯ ಡಾನ್ಸು ಸದಾ ಮನಸ್ಸಿನಿಂದ ಮಾಡ್ತೀರಾ. ಮನಸ್ಸಿನ ಡಾನ್ಸ್ ಆಗಿದೆ ಖುಷಿ. तो हर समय खुशी की डांस करेंगे. सदा खुशी डांस ಮಾಡ್ತೀರಾ. और दाता के बच्चे हो तो जो भी आवे हर एक को कोई ना कोई गुण की ಗಿಫ್ಟ್ दो. ಮತ್ತು ದಾತನ ಮಕ್ಕಳಾಗಿದ್ದೀರಿ ಅಂದಾಗ ಯಾರೇ ಬಂದರೂ ನಿಮ್ಮ ಬಳಿಗೆ ಏನಾದರೂ ಒಂದು ಗುಣದ ಗಿಫ್ಟನ್ನು ಕೊಡಿ. ಗುಣ ಹೇಗೆ ಗಿಫ್ಟಲ್ಲಿ ಕೊಡೋದು? ಕರ್ಮದಲ್ಲಿ ಗುಣವನ್ನು ಉಪಯೋಗಿಸೋದು ಅಲ್ವಾ? ಮಧುರತೆಯಿಂದ ಮಾತಾಡೋದು, ಮಧುರತೆಯಿಂದ ವ್ಯವಹಾರ ಮಾಡೋದು. ಬಾಬಾ ಹೇಳ್ತಾರೆ ಗುಣದಿಂದ ಗಿಫ್ಟನ್ನು ಕೊಡಿ. तो एक सेकंड में वो दृढ़ संकल्प दाता का संकल्प लिफ्ट बन जाएगा. ಒಂದು ಸೆಕೆಂಡಿನಲ್ಲಿ ಆ ದೃಢ ಸಂಕಲ್ಪ ದಾತನ ಸಂಕಲ್ಪ ಲಿಫ್ಟ್ ಆಗಿಬಿಡುತ್ತೆ. और सेकंड में परंदाम सूक्ष्म वतन स्थूल वतन मधुबन साकार वतन जहाँ चाहेंगे वहाँ बिना मेहनत के सेकंड में पहुँच जाएंगे. ಬಾಬಾ ಹೇಳ್ತಾರೆ ಲಿಫ್ಟ್ ಆಗಿಬಿಡುತ್ತೆ. ಲಿಫ್ಟ್ ಆದಾಗ ಒಂದು ಸೆಕೆಂಡಿನಲ್ಲಿ ಪರಂಧಾಮ, ಸೂಕ್ಷ್ಮವತನ ಮತ್ತು ಸ್ಥೂಲದಲ್ಲಿ ಮಧುಬನ ಸಾಕಾರವತನ ಎಲ್ಲಿಗೆ ಬಯಸ್ತೀರಾ ಅಲ್ಲಿಗೆ ಪರಿಶ್ರಮ ಇಲ್ಲದೆ ಒಂದು ಸೆಕೆಂಡಿನಲ್ಲಿ ತಲುಪಿಬಿಡ್ತೀರ. ಲಿಫ್ಟಲ್ಲಿ ಎಷ್ಟು ಬೇಗ 7ನೇ ಮಾಡಿ 8ನೇ ಮಾಡಿಗೆಲ್ಲ ಹೊರಟೋಗ್ಬಿಡ್ತೀವಲ್ವ. कोई भी सामने आए उनको खाली हाथ नहीं भेजना. कोई ना कोई गुण की चेहरे से, चलन से, मुख से गुण की सौगात के बिना नहीं मिलना. ಯಾರೇ ನಿಮ್ಮ ಮುಂದೆ ಬರಲಿ ಅವರನ್ನು ಖಾಲಿ ಕೈಯಲ್ಲಿ ಕಳಿಸಬಾರ್ದು. ಯಾವುದಾದ್ರೂ ಗುಣದ್ದು ಮತ್ತು ಚೆಹರೆಯಿಂದ, ಚಲನೆಯಿಂದ, ಮುಖದಿಂದ ಗುಣದ ಒಂದು ಗಿಫ್ಟು ಏನು ಮಾಡಬೇಕು? ಬಾಬಾ ಹೇಳ್ತಾರೆ ಕೊಟ್ಟು ಮಿಲನ ಮಾಡಬೇಕು. ಗಿಫ್ಟ್ ಕೊಟ್ಟು ಮಿಲನ ಮಾಡಬೇಕು ಅವರಿಗೆ. इस वर्ष के हर मास की रिजल्ट अपने पास भी रखना और यज्ञ में ಟೀಚರ್ ದ್ವಾರ ಓಕೆ ಕಾ ಕಾರ್ಡ್ ಬೇಜನ. ಈ ವರ್ಷದಲ್ಲಿ ಪ್ರತಿ ತಿಂಗಳು ರಿಸಲ್ಟು ತಮ್ಮ ಬಳಿ ಇಟ್ಕೋಬೇಕು ಮತ್ತು ಯಜ್ಞದ ಟೀಚರ್ ಮೂಲಕ ಓಕೆದು ಕಾರ್ಡು ಕಳಿಸ್ಬೇಕು. ಲಂಬಾ ಪತ್ರ ನಹಿ ಬೇಜನ. ಓಕೆ, ಆ ಕಾರ್ಡಲ್ಲಿ ಓಕೆ ಅಷ್ಟೇ ಇರಬೇಕು, 2 ಅಕ್ಷರಗಳಿರಬೇಕು. ಒಂದು ದೊಡ್ಡ ಪತ್ರ ಎಲ್ಲ ಬರಿಬಾರ್ದು. ಓಕೆ ಕಾ ಕಾರ್ಡ್ ಬೇಜನ. कार्ड भी लंबा नहीं भेजना. जो दुनिया में कार्ड चलता है ಆ ಕಾರ್ಡು ದೊಡ್ಡದು ಕಳಿಸ್ಬಾರ್ದು. ಯಾವುದು ಪೋಸ್ಟ್ ಕಾರ್ಡ್ ಇದೆಯಲ್ಲ ಆ ಕಾರ್ಡ್ ಕಳಿಸ್ಬಾರ್ದು. वो नहीं. टीचर द्वारा जो वरदान का कार्ड मिलता है वो भेजना. ಟೀಚರ್ ಮೂಲಕ ಯಾವುದು ವರದಾನದ ಕಾರ್ಡ್ ಸಿಗುತ್ತೆ ಅದನ್ನು ಕಳಿಸ್ಬೇಕು. ಗುಣೋं की सौगात
ಶಕ್ತಿयों की सौगात कितनी है ಗುಣಗಳದ್ದು ಸೌಗಾತು ಶಕ್ತಿಗಳ ಸೌಗಾತು ಎಷ್ಟಿದೆ ಲಿಸ್ಟ್ ಗಿಂತಿ ಕರೋ ತೋ ಕಿತನಿ ಬಡಿ ಲಿಸ್ಟ್ ಹೈ ಲೆಕ್ಕ ಮಾಡಿ ಎಷ್ಟು ದೊಡ್ಡ ಲಿಸ್ಟ್ ಇದೆ ಅವ್ರು ಜಿತನಾ ದೇಂಗೆ ಉತನಿ ಕಮ್ ನಹಿ ಹೋಗಿ ಎಷ್ಟು ಕೊಡ್ತೀರಾ ಅಷ್ಟು ಕಡಿಮೆ ಆಗೋದಿಲ್ಲ ಸ್ಥೂಲ ವಸ್ತುಗಳು ಕೊಟ್ಟರೆ 4 ಇದ್ದರೆ 1 ಕೊಟ್ಟರೆ 3 ಆಗುತ್ತೆ ಕಡಿಮೆ ಆಗುತ್ತೆ ಇದು ಬಾಬಾ ಹೇಳ್ತಾರೆ ಈ ಸೌಗಾತು ಇದೆಯಲ್ಲ ಶಕ್ತಿಗಳು ಗುಣಗಳು ನೀವೆಷ್ಟು ಕೊಡ್ತೀರೋ ಅಷ್ಟು ಹೆಚ್ಚುತ್ತೆ ಜೈಸೆ ಕತೆ ಹೇನಾ ಅದಕ್ಕೆ ಇದಕ್ಕೇನು ಹೇಳ್ತಾರೆ ಕೊಟ್ಟಷ್ಟು ಹೆಚ್ಚುತ್ತೆ ಅದಕ್ಕೆ ಇದಕ್ಕೇನು ಹೇಳ್ತಾರೆ ಏನು ಹೇಳ್ತಾರೆ छू मंत्र बाबा ಹೇಳ್ತಾರೆ छू मंत्र ಅಂತಾರೆ तो ये शिव मंत्र कभी कोई गुण आपसे कम नहीं होगा ಇದು ಶಿವ ಮಂತ್ರ छू ಮಂತ್ರ ಎಂದು ಯಾವುದೇ ಗುಣ ತಮ್ಮಿಂದ ಕಡಿಮೆ ಆಗೋದಿಲ್ಲ ಕೊಟ್ಟಷ್ಟು ಏನಾಗುತ್ತೆ ಜಾಸ್ತಿ ಆಗುತ್ತೆ और ही बढ़ेगा क्योंकि कहावत है ಕೊಟ್ಟಷ್ಟು ಇನ್ನೂ ಹೆಚ್ಚಾಗುತ್ತೆ ಒಂದು ಗಾದೆನೂ ಇದೆ ಏನಿದೆ ದೇಹದಾನ್ ಛೂಟೆ ಗ್ರಹಣ ದಾನ ಕೊಡಿ ಗ್ರಹಣ ಬಿಟ್ಟು ಹೋಗುತ್ತೆ अच्छा तो सदा स्नेह के लव में लवलीन रहने वाले सदा दृढ़ता के संकल्प की चाबी को मन में बुद्धि में स्मृति में रखने वाले क्योंकि इस चाबी के पीछे माया बहुत चक्कर लगाती है ಭದ್ರವಾಗಿಟ್ಕೋಬೇಕು ಇಲ್ಲಾಂದರೆ ಈ ಬೀಗದ ಕೈ ಹಿಂದೆ ಮಾಯೆ ಸುತ್ತಾಗ್ತಾ ಇರುತ್ತೆ ಎಲ್ಲಾದರೂ ಅಪ್ಪಿತಪ್ಪಿ ಮರೆತು ಇಟ್ಟರೂ ಯಾವ್ಯಾವುದರಲ್ಲಿ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಸ್ಮೃತಿಯಲ್ಲಿ ಎಲ್ಲದರಲ್ಲೂ ಇಟ್ಕೋಬೇಕು ಅಪ್ಪಿತಪ್ಪಿ ಯಾವುದರಲ್ಲಾದರೂ ಒಂದರಲ್ಲಿ ಮರೆತರು ಅಂದರೆ ಏನು ಮಾಡುತ್ತೆ ತಗೊಂಬಿಡುತ್ತೆ तो मन और बुद्धि से सदा समर्थ रहने वाले ಅದರಿಂದ ಮನಸ್ಸು ಬುದ್ಧಿಯಿಂದ ಸದಾ ಸಮರ್ಥರಾಗಿರುವಂಥವರು चारों ओर के बच्चों को बाप दादा का याद प्यार और नमस्ते